ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನೂ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ, ಅವರು ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ ಅಂತ ಕೇಳ್ತಾ ಬನ್ನಿ ಇವತ್ತಿನ ಬ್ಲಾಗನ್ನು ಶುರು ಮಾಡೋಣ. ಇನ್ನು ಬೆಳಗ್ಗೆ ವಾತಾವರಣ ನೀವು ನೋಡ್ತಾ ಇರ್ಬೋದು. ಬೆಳಗ್ಗೆ ಎದ್ದ ತಕ್ಷಣ ಈ ಕಡೆ ನಾನು ಏನಕ್ಕೆ ಕೈ ಮುಗಿಯೋದು ಅಂತ ಅಂದರೆ, ಅಲ್ಲಿ ದೇವಸ್ಥಾನ ಇರೋದು ಆ ಕಡೆ ಸೈಡಲ್ಲೇ. ಹಾಗಾಗಿ ಆ ಕಡೆ ಬಂದ ತಕ್ಷಣ ಆಚೆ ಅಲ್ಲಿಗೆ ಕೈ ಮುಗಿತೀನಿ, ಆ ಕಡೆ ದಿಕ್ಕಿಗೆ. ಸೊ ಇವಾಗ ಬಾಗಿಲು ಕಸ ಗುಡಿಸ್ಬಿಟ್ಟು ನೀರು ಹಾಕಿ ರಂಗೋಲಿ ಬಿಡಬೇಕು. ಅದಕ್ಕೆ ಮೊದಲು ಫಸ್ಟ್ ಹೂವು ಬಿಡಿಸ್ಕೊಂಬಿಡೋಣ ಅಂತ ಅಂದ್ಬಿಟ್ಟು, ಯಾರೂ ಬಿಡಿಸಿರ್ಲಿಲ್ಲ ನೆನ್ನೆ ಸಂಜೆ. ಹಂಗಾಗಿ ನಾನು ಸ್ವಲ್ಪ ಬಿಡಿಸ್ಕೊಬಿಡೋಣ, ಹೆಂಗಿದ್ರು ಅರಳಿದ್ವು ಹೂವು. ಸೊ ಹಂಗಾಗಿ ಬಿಡಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಹೇಗೆ ಅಂದರೆ ಯಾವ ರೀತಿ ಬರ್ತಾಯಿದೆ ಬ್ಲಾಗು ಅನ್ನೋದನ್ನು ತಿಳಿಸಿ. ಆದಷ್ಟು ನನ್ನ ಕೈಲಾದಷ್ಟು ಬ್ಲಾಗ್ಗಳನ್ನ ಕಷ್ಟಪಟ್ಟು ಮಾಡ್ತಾಯಿದ್ದೀನಿ. ಅದು ಹೇಗೆ ಅನ್ನಿಸ್ತಾ ಇದೆಯೋ ನಿಮಗೆ ನನಗಂತೂ ಗೊತ್ತಿಲ್ಲ, ಬಟ್ ಪರವಾಗಿಲ್ಲ ಅಂತ ಅನಿಸುತ್ತೆ ನನಗೆ. ಇನ್ನೂ ಗ್ರೋತ್ ಮಾಡ್ಕೋಬೇಕು. ಆದಷ್ಟು ಸಪೋರ್ಟ್ ಮಾಡ್ತಾ ಇರಿ ಹೀಗೇ. ಇನ್ನು ಇವಾಗ ನೀರು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಇವಾಗ ಏನಂತ ಅಂದರೆ, ನಾನು 3:30-4 ಗಂಟೆಗೆ ಎದ್ದೇಳೋದಕ್ಕೆ ಬೇರೆಯವ್ರಿಗೆಲ್ಲರಿಗೂ ಡಿಸ್ಟರ್ಬ್ ಆಗ್ತಾಯಿದೆ. ಸೊ ಹಾಗಾಗಿ ಇನ್ನು ಮುಂದೆ ಏನು ಮಾಡಬೇಕು ಅಂದರೆ, ಆದಷ್ಟು ನೈಟ್ ಹೊತ್ತು ಕೆಲಸ ಮುಗಿಸ್ಕೋಬೇಕು. ನಾನು ಇನ್ನು ಮುಂದೆ ಯಾವ ಥರ ವ್ಲಾಗ್ ಮಾಡೋಣ ಅಂತ ಅಂದರೆ, ಮಾರ್ನಿಂಗು ರೋಟೀನು ಶೇರ್ ಮಾಡಿ, ಮತ್ತು ಮಧ್ಯಾಹ್ನ ಆಫ್ಟರ್ನೂನ್ ಟು ನೈಟು, ಈವ್ನಿಂಗ್ ನೈಟು ಅಷ್ಟೂ ಶೇರ್ ಮಾಡ್ತೀನಿ. ಒಂದಿನ ಮಾರ್ನಿಂಗ್ ರೋಟೀನ್ ಬರುತ್ತೆ, ಇನ್ನೊಂದು ದಿನ ಮಧ್ಯಾಹ್ನದಿಂದ ರಾತ್ರಿವರೆಗೂ ಏನೆಲ್ಲ ಆಯಿತು ಅದನ್ನು ಕೂಡ ಬರುತ್ತೆ. ಅಂದರೆ ಯಾಕೆ ಅಂತಂದರೆ, ಈ ಪರ ಅಂತ ಕಸ ಹೊಡಿತಾ ಇದ್ದರೆ ಹಂಚಿಕಡ್ಡಿ ಪರ್ಕೆಯಲ್ಲಿ ನಮಗೆ ಅಂದರೆ ಏನದು ನಿದ್ದೆ ಬರೋದಿಲ್ಲ. ಅಥವಾ ಪಾತ್ರೆ ತೊಳಿತಿರ್ತೀಯ ಬಡ 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 ಅಂತ ನಮಗೆ ನಿದ್ದೆ ಹಾಳಾಗುತ್ತೆ ಅಂತ ಹೇಳ್ತಿರ್ತಾರೆ. ಸೊ ನಾವು ಅರ್ಥ ಮಾಡ್ಕೋಬೇಕು. ಇವಾಗ ನಮ್ಮಿಂದಾಗಿ ನಮಗೂ ಒಳ್ಳೇದಾಗಬೇಕು, ಅವ್ರಿಗೂ ಒಳ್ಳೇದಾಗಬೇಕು. ಹಾಗೆ ನಾವು ನಿದ್ದೆಗೆಟ್ಕೊಂಡು ಮಾಡ್ತಾಯಿದ್ದೀವಿ ಅಂತ ಅವರು ನಿದ್ದೆಗೆಟ್ಟಲೇಬೇಕು ಅಂತ ಏನಿಲ್ಲವಲ್ಲ. ಈಗ ಎಕ್ಸಾಂಪಲು, ನಾವು ಕಷ್ಟಪಡ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು ಬೇರೆಯವ್ರಿಗೂ ಕಷ್ಟಪಡೋಕ್ಕೆ ಇಷ್ಟಪಡಬಾರ್ದು. ಸೊ ಹಂಗಾಗಿ ಈ ಥರ ನಾನು ಯೋಚನೆ ಮಾಡಿದೆ. ಈಗ ನಾನು ಅಂತಂದರೆ ನನ್ನ ಕೆಲಸ ನಾನು ಒಬ್ಬಳೇ ಮಾಡ್ಕೋಬೇಕು ಹೆಂಗಿದ್ರು. ಈಗ 5 ಗಂಟೆಗೆ ಇದ್ರೂ ಆಗುತ್ತೆ, ಬಟ್ ಹೆಂಗೆ ಅಂತ ಅಂದರೆ, ವೀಡಿಯೋ ಶೂಟ್ ಮಾಡಿಕೊಂಡು ಎಲ್ಲನೂ ಕೂಡ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. 5 ಗಂಟೆಗೆ ಇದ್ರೂ ನಾನು ಮಧ್ಯಾಹ್ನ 1 ಗಂಟೆವರೆಗೂ ಕೆಲಸಗಳು ಮಾಡಬೇಕಾಗುತ್ತೆ. ಅಥವಾ ನಾನು 3:30ಗೆ ಇದ್ದರೆ ಬೆಳಗ್ಗೆ 10 ಗಂಟೆ ಅಷ್ಟರೊಳಗಡೆ ನನ್ನ ಕೆಲಸ ಎಲ್ಲ ಮುಗಿದೋಗುತ್ತೆ. ಹಂಗಾಗಿ ಇದನ್ನು ಚೂಸ್ ಮಾಡ್ಕೊಂಡಿದ್ದೀನಿ ನಾನು 3:30ಗೆ. ಸೊ ಹಂಗಾಗಿ ಏನು ಜಾಸ್ತಿ ಸೌಂಡ್ ಆಗುತ್ತೆ ಗೊತ್ತಾ ನಿಮಗೆ, ಪಾತ್ರೆ ಬೆಳಗೋದಾಗಿರ್ಬೋದು, ಕಸ ಹೊಡಿಯೋದಾಗಿರ್ಬೋದು, ಅದನ್ನೇನು ಮಾಡಬೇಕಂತಂದರೆ ನೈಟ್ ಹೊತ್ತು ಮಾಡಿ ಇಟ್ಕೊಂಡ್ಬಿಟ್ರೆ, ಇನ್ನು ನೆಕ್ಸ್ಟು ಬೆಳಗ್ಗೆ ನೀರು ಹಾಕಿ ರಂಗೋಲಿ ಹಾಕೋದಷ್ಟೇ. ಅದಾದ ನಂತರ ಒಳಗಡೆ ಕೆಲಸ ಇರುತ್ತೆ. ಕೊಟ್ಟಿಗೆ ಮನೆ ಹತ್ರ ಬಿಡಿ, ಹಿಂದೆ ಹಿತ್ತಲಲ್ಲಿ ಯಾರಿಗೂ ಏನು ಕೇಳಿಸಲ್ಲ ಏನಾದರೂ ಕೆಲಸ ಮಾಡ್ತಾಯಿದ್ರೆ. ಬಟ್ ಒಳಗಡೆ ಕೆಲಸನ ನಾವು ಮಾಡ್ಕೋಬೋದು. ಅಂದರೆ ಸೌಂಡ್ ಆಗುವಂತಹ ಕೆಲಸಗಳನ್ನ ನಾವು ಬೆಳಗಿನ ಜಾವ ಮಾಡೋದು ಬೇಡ ಅಂತ ಈ ಡಿಸಿಷನ್ನ ತೊಗೊಂಡಿದ್ದೀನಿ. ನೈಟೇ ಕೆಲಸಗಳನ್ನ ಮಾಡ್ಕೊಂಬಿಟ್ರೆ ಬೆಳಗ್ಗೆ ಆದಷ್ಟು ಈಸಿ ಆಗುತ್ತೆ ಅಂತ. ಸೊ ಹಾಗಾಗಿ ಈ ಥರ ನಾನು ಪ್ಲ್ಯಾನಿಂಗ್ನ ಮಾಡ್ಕೊಂಡಿದ್ದೀನಿ. ನಿಮಗೂ ಈ ಥರ ಬ್ಲಾಗಿಂಗ್ ಇಷ್ಟ ಆಗುತ್ತಾ? ಈ ಥರ ಅಂದರೆ ಅರ್ಲಿ ಮಾರ್ನಿಂಗು ರೋಟೀನ್ನ ಒಂದಿನ ಶೇರ್ ಮಾಡಿದ್ರೆ, ಮತ್ತು ನೆಕ್ಸ್ಟ್ ಡೇ ಅದರದ್ದೇ ಕಂಟಿನ್ಯೂಷನ್ ಬ್ಲಾಗು ಮಧ್ಯಾಹ್ನದಿಂದ ರಾತ್ರಿವರೆಗೂ, ಆಫ್ಟರ್ನೂನ್ ಟು ನೈಟು ರೋಟೀನ್ನ ಶೇರ್ ಮಾಡ್ತೀನಿ. ಮತ್ತು ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗ್ ರೋಟೀನ್. ಈ ಥರ ಅದು ನಿಮಗೆ ಓಕೆನಾ ಅಂತ ಅಂದ್ಬಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ. ನಮ್ಮಿಂದಾಗಿ ಬೇರೆಯವ್ರಿಗೆ ತೊಂದರೆ ಆಗಬಾರ್ದಲ್ವ ಅಂತ ಸುಮಾರು ಸತಿ ಹೇಳಿದ್ದಾರೆ ನನಗೂ ಇದೇ ಥರ. ಅದಕ್ಕೆ ನೋಡೋಣ, ಇದೇ ಥರ ಇವತ್ತಿಂದ ಬದಲಾವಣೆ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂಡಿದ್ದೀನಿ. ಹಾಗೆಯೇ ನೆನ್ನೆ ನೈಟು ಬಟ್ಟೆ ತೊಳೆದಿದ್ದೆ ಫ್ರೆಂಡ್ಸ್. ಇವಾಗ ನೀರೆಲ್ಲ ಚೆನ್ನಾಗಿ ಆರ್ಕೊಂಡಿತ್ತಲ್ಲ ನೈಟೆಲ್ಲ, ಅದನ್ನು ಇವಾಗ ಬಟ್ಟೆ ಒಣಗಾಕ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಒಂದು ಬ್ರೆಡ್ಶೀಟ್ ಕೂಡ ಸ್ವಲ್ಪ ಗಲೀಜಾಗಿತ್ತು, ಅದನ್ನು ಕೂಡ ತೊಳೆದಾಕಿದ್ದೀನಿ. ಇನ್ನು ರಂಗೋಲಿ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ತಿಳಿಸಿ. ನನಗೆ ಈ ರಂಗೋಲಿ ಸ್ವಲ್ಪ ದಿನ ಕಷ್ಟ ಅಂತ ಅನ್ನಿಸ್ತು, ಬಟ್ ಒಂದು ಸಲ ಬುಕ್ಸಿಗೆ ಬರೆದ್ಬಿಟ್ಟು ಅದಾದ ನಂತರ ಮನೆ ಮುಂದಕ್ಕೆ ಬಿಟ್ಟರೆ ಈಸಿಯಾಗಿ ಬಂತು. ತುಂಬ ಚೆನ್ನಾಗಿ ಕಾಣುತ್ತೆ. ಅಂದರೆ ಸೈಡು ಬಾರ್ಡರು ಅದೇನೂ ಹಾಕಬಾರ್ದು, ಸಿಂಪಲಾಗಿ ಬಿಡಬೇಕು, ಚೆನ್ನಾಗಿ ಕಾಣುತ್ತೆ. ಇನ್ನು ಹಿಂದೆ ಬಂದೆ ಕೊಟ್ಟಿಗೆಗೆ ದನಗಳು ಕಟ್ಟಾಕೋಣ ಅಂತ ಅಂದ್ಬಿಟ್ಟು. ಇವತ್ತೇನಾಗ್ಬಿಟ್ಟಿದೆ ಅಂದರೆ, ಅಂಡೆಗೆ ನೀರೇ ಹಾಕಿರಲಿಲ್ಲ ನಾನು. ಅಂದರೆ ಹಸುಗಳು ನೀರು ಕುಡಿತಾವಲ್ಲ ಅದಕ್ಕೆ. ಆಮೇಲೆ ಕೊನೆಗೆ ನೀರು ತಂದುಬಿಟ್ಟು ನೀರು ಕುಡಿಸ್ದೆ. ಹಸು ಸೀದಾ ಅಂಡೆ ಇದಕ್ಕೆ ಎಳ್ಕೊಂಡು ಹೋಗ್ತಾಯಿತ್ತು. ನಾನು ಅಯ್ಯೋ ಎಂಥ ಕೆಲಸ ಮಾಡಿದೆ, ನೀರೇ ಒಯ್ದಿಲ್ವಲ್ಲ, ಅಂಡೆಗೆ ಮರ್ತೇ ಹೋದೆ ಅನ್ನೋ ಥರ ಆಗೋಯ್ತು. ಈ ಥರ ಆಗುತ್ತೆ
ಕೆಲಸಗಳು. ನಾನು ಆದಷ್ಟು ರಾತ್ರಿನೇ ಕೆಲಸಗಳು ಮಾಡಿಕೊಂಡ್ರೆ ಬೆಳಗ್ಗೆಗೆ ಸ್ವಲ್ಪ ನನಗೂ ಈಸಿ ಆಗುತ್ತೆ. ಈಗ ಅಂದರೆ ಇವಾಗ ಏನೋ ಮ್ಯಾನೇಜ್ ಮಾಡ್ಬೋದು, ಬಟ್ ಮಕ್ಕಳು ಸ್ಕೂಲ್ ಸ್ಟಾರ್ಟ್ ಆಯಿತು ಅಂದಾಗ ಯಾವುದೇ ಥರ ಮ್ಯಾನೇಜ್ ಅಂತೂ ಮಾಡೋಕ್ಕಾಗಲ್ಲ. ಬಟ್ ರಾತ್ರಿನೇ ಎಲ್ಲ ಕೆಲಸ ಮಾಡ್ಕೊಂಡಿದ್ದು ಬೆಳಗ್ಗೆ ಎದ್ದು ಒಗ್ಗರಣೆ ಹಾಕೋ ಥರ ಇದ್ದರೆ ಈಸಿ, ಇಲ್ಲ ಅಂದರೆ ಹೆವಿ ಕಷ್ಟ ಆಗುತ್ತೆ. ಅದು ಮನೆ ಒಂದೇ ಕೆಲಸ ಇದ್ದರೆ ಏನೋ ಮಾಡ್ಕೋಬೋದು. ಈ ಹೊರಗಡೆ ಹೊಸ್ಕೊಳ್ದು ಕೆಲಸ ಅಂತ ಅಂದರೆ ಹೆವಿ ರಿಸ್ಕ್ ಆಗುತ್ತೆ. ಇನ್ನು ಪರ್ಕೆಲೆಲ್ಲ ಗುಡಿಸ್ಬಿಟ್ಟು ಹುಲ್ಲನ್ನ ಇವಾಗ ನೋಡಿ ಬೆಂಕಿ ಹಚ್ತಾ ಇದ್ದೀನಿ, ಅದೆಲ್ಲ ಸುಟ್ಟೋಗ್ಲಿ ಅಂತ ಅಂದ್ಬಿಟ್ಟು. ಇನ್ನು ಸಗಣಿ ಎಲ್ಲ ಎತ್ತಾಕ್ತೀನಿ ಇವಾಗ ತಿಪ್ಪೆ ಒಳಗಡೆ. ಈ ತಿಪ್ಪೆ ಏರಿಸ್ಬೇಕು ಅಂತ ಭಾರಿ ಶ್ರಮ ಪಡ್ತಾ ಇದ್ದೀನಿ ಫ್ರೆಂಡ್ಸ್. ಆ ತಿಪ್ಪೆ ತಗೊಂಡೋಗೋರು ಯಾರೂ ಇಲ್ಲ. ಯಾಕಂತಂದರೆ ಇವಾಗ ಸ್ವಲ್ಪ ರೇಟ್ ಜಾಸ್ತಿ ಆಗಿದೆ. ಅಂದರೆ ಅವ್ರು ಕೇಳೋ ಬಜೆಟಿಗೆ ತಕ್ಕನಾಗೆ ನಮಗೆ ಕೊಡೋಕ್ಕಾಗಲ್ಲ. ಕೇಳ್ತಾರೆ, ಏನು ಮಾಡ್ತಾರೆ ಅಂತಂದರೆ, ಈಗ ನಮ್ಮ ಮನೆಯವ್ರು ಬಂದು ಅಪ್ ಆ್ಯಂಡ್ ಡೌನ್ ಮಾಡ್ತಾರೆ, ಅಥವಾ ವಾರಕ್ಕೊಂದು ಸತಿನೋ ವಾರಕ್ಕೆ 2 ಸತಿನೋ. ಅವ್ರು ನಮ್ಮ ಮನೆಯವ್ರು ತೀರಾ ತಲೆ ಕೆಡಿಸ್ಕೊಳ್ಳಲ್ಲ. ಅದಕ್ಕೆ ಇಷ್ಟೊಂದೆಲ್ಲ ಮಾಡಿಬಿಟ್ಟು ಗೊಬ್ಬರ ಎಷ್ಟೊಂದು ರೇಟ್ ಇದೆ ಅಲ್ವಾ. ಇವಾಗ ಲೋಡು 6,000 ಏನೋ ಇದೆ, 5,500-6,000 ಏನೋ ಇದೆ. ಕಮ್ಮಿ ಕೇಳಿದ್ರೆ ನಮ್ಗೆ ಹೆಂಗೆ ಆಗಬೇಕು. ಅದಕ್ಕೆ ಕೇಳ್ದಂಗೆಲ್ಲ ಒಂದ್ಸತಿ ತಗೊಂಡೋಗ್ತೀನಿ ಅಂತಾರೆ, ಮತ್ತೆ ಸುಮ್ಮನೆ ಆಗ್ತಾರೆ. ಅದಕ್ಕೆ ನಾನು ಅವ್ರು ಕೆಲವೊಂದು ಸತಿ ಬಿಡು ಅವರೇ ಫೋನ್ ಮಾಡ್ತಾರೆ ಫೋರ್ಸ್ ಮಾಡಿ, ಯಾವಾಗ ಬೇಕಾದರೆ ನಾವು ಹೇಳ್ದಷ್ಟು ಕೊಟ್ಬಿಟ್ಟು ಬಂದರೆ ಆಯಿತು ಅನ್ನೋ ಥರ ಜನನೂ ಇರ್ತಾರೆ, ಅಂಥ ಮೈಂಡ್ ಸೆಟ್ಟು. ಹಂಗಾಗಿ ನಾನು ಏನು ಫೋರ್ಸ್ ಮಾಡೋಕ್ಕೆ ಹೋಗಿಲ್ಲ, ಬಿದ್ದಂಗೆ ಬಿರಲಿ, ನೋಡ್ಕೊಳ್ಳೋಣ. ಆಮೇಲೆ ತೀರಾ ಹಂಗೇನಾರು ಆಯಿತು ಅಂದರೆ ನಮ್ಮ ತೋಟಗಳ್ಗೆ ಅಂದರೆ ಹೊಲಗಳು ಇದ್ದಾವಲ್ಲ, ಅದಕ್ಕೆ ಹೊಡ್ಸಿದ್ರು ಆಯಿತು ಟ್ರ್ಯಾಕ್ಟ್ರಿಯಲ್ಲಿ ಅಂತ ಅಂದ್ಬಿಟ್ಟು ಸುಮ್ಮನಾಗಿದ್ದೀನಿ. ಇನ್ನೂ ನೋಡ್ತಾ ಇರ್ಬೋದು, ಅಲ್ಲೆಲ್ಲ ಹಿಂದೆ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಇವಾಗ ಶೈಲೇಜು ತುಂಬ್ಕೊಳ್ಳೋಣ ಹಾಲು ಕರಿಯೋದಕ್ಕೆ ಅಂತ ಅಂದ್ಬಿಟ್ಟು ಬಂದಿದ್ದೀನಿ. ಏನಂತ ಅಂದರೆ ಫ್ರೆಂಡ್ಸ್, ಶೈಲೇಜು ಇನ್ನೇನು ಖಾಲಿ ಆಗೋದಕ್ಕೆ ಬಂದಿದೆ. ಸ್ವಲ್ಪ ಇನ್ನೊಂದು ವೀಕಲ್ಲಿ ಏನಾರ ಮಾಡಿ 1 ಟನ್ನಾರ ತರಿಸ್ಕೋಬೇಕು, ಇಲ್ಲಾಂದರೆ ಹಸು ಹಾಲು ಕೊಡೋದು ಕಮ್ಮಿ ಆಗಿಬಿಡುತ್ತೆ. ಇನ್ನು ನೆನ್ನೆ ಬೇರೆ ಬೂಸ ಎಲ್ಲ ತರಿಸಿದ್ನಲ್ವ, ಇವಾಗ ಕಡ್ಡಿ ಬೂಸ 2 ಬಟ್ಲು, ಮತ್ತು ಅಳ್ಜೋಳದಿಟ್ಟು 1 ಬಟ್ಲು, ಮತ್ತು ಹಿಂಡಿ 2 ಬಟ್ಲು, ಈ ರೀತಿ ಹಾಕಿ ನೆನೆಸ್ತಾ ಇದ್ದೀನಿ ನೀಟಾಗಿ. ಶೈಲೇಜು ಇಟ್ಕೊಂಡು ಹಾಲು ಕರೆದಾದ್ಮೇಲೆ ಇದು ಹೆಂಗಿದ್ರು ಹಿಂಡಿ ಚೆನ್ನಾಗಿ ನೆನ್ಕೊಂಡಿರುತ್ತೆ ಮುಸ್ರೆ ಒಳಗಡೆ, ಅದನ್ನ ತಗೊಂಡೋಗಿ ಹಸುವಿನ ಮುಂದಕ್ಕೆ ಇಕ್ತೀನಿ. ಎಷ್ಟೋ ಅದಕ್ಕೆ ಅಡವಾಗುತ್ತೆ ಹೊಟ್ಟೆಗೆ. ಅದಾದಮೇಲೆ ಒಂದು 10 ಗಂಟೆವರೆಗೂ ಏನು ಮಾಡುತ್ತೆ, ಮಿಲ್ಕ್ ಹಾಕುತ್ತೆ ಹಸು. ಮೇಯ್ನು ಹಸುಗಳು ಹೊಟ್ಟೆ ತುಂಬ ತಿನ್ನೋದಲ್ದಲ್ಲೇ ಮಿಲ್ಕ್ ಹಾಕಬೇಕು. ಮಿಲ್ಕ್ ಹಾಕಿದಷ್ಟು ಅವಕ್ಕೆ ಅಂದರೆ ಜೀರ್ಣ ಆಗುತ್ತೆ, ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ. ಅದಾದಮೇಲೆ ಹಾಲು ಕೂಡ ಚೆನ್ನಾಗಿ ಕೊಡ್ತವೆ. ಈಗ ಫಸ್ಟು ಹಾಲು ಕರೆಯೋಕ್ಕಿಂತ ಮುಂಚೆ ಪಾತ್ರೆ ಎಲ್ಲ ತೊಳೆದಿದ್ನಲ್ವ, ಎಲ್ಲನೂ ಕೂಡ ಜೋಡಿಸ್ತಾ ಇದ್ದೀನಿ. ಅಡುಗೆ ಮನೆ ಹಾಲು ಕರ್ಕೊಂಬಂದು ಹಾಲು ಹಾಕಿ ಡೈರಿಗೆ, ಅದಾದ ನಂತರ ನಾನು ಅಡುಗೆ ಮನೆ ಎಲ್ಲ ನೀಟಾಗಿ ಒರೆಸ್ಕೊಳ್ತೀನಿ. ಅಡುಗೆ ಮನೆ ಒರೆಸ್ದಲ್ಲೇ ಏನೂ ಮಾಡೋದಕ್ಕಾಗಲ್ಲ. ರಾತ್ರಿ ಹೊತ್ತು ಏನೇನು ಪಲ್ಲಿ ಓಡಾಡಿರ್ತಾವೋ ಅಥವಾ ಏನು ಜಿರಳೆಗಳೆಲ್ಲ ಓಡಾಡ್ತಿರ್ತಾವೆ, ಅದರಲ್ಲಿ ಬೇರೆ ಈ ಮನೆ ಹಳೇದಲ್ವ, ಅದರಲ್ಲಿ ಬೇರೆ ಮಣ್ಣಿನ ಗೋಡೆ, ಅಲ್ಲಲ್ಲಿ ತೂತುಗಳು ಬೇರೆ ಇದ್ದಾವೆ. ಏನಾಗುತ್ತೆ ಅಂದರೆ ಈ ಇರುವೆ ಗೂಡು, ಗೊದ್ದ ಗೂಡು ಇವೆಲ್ಲ ಬಂದ್ಬಿಟ್ಟು ಇಲ್ಲೆಲ್ಲ ಹರಿದಾಡಿರ್ತವೆ. ಅದರಲ್ಲಿ ಬೇರೆ ಕಾಫಿ ಗೀಫಿನೋ ಅಥವಾ ಸ್ವೀಟು ಏನಾದರೂ ಚೆಲ್ಲಿದ್ರೆ ಅದ್ರ ಮೇಲೆಲ್ಲ ಅಲ್ಲಲ್ಲೇ ಗೂಡು ಮಾಡಿಕೊಂಡು ಶೆಲ್ಫ್ ಮೇಲೇ ಓಡಾಡ್ತಾ ಇರ್ತವೆ. ಸೊ ಹಾಗಾಗಿ ಏನೇ ಒಂದು ಇದ್ರೂ ರಾತ್ರಿ ಹೊತ್ತು ಎಷ್ಟೇ ಒರೆಸಿದ್ರು ಬೆಳಗ್ಗೆ ಒಂದು ಸಲ ಗ್ಯಾಸ್ ಸ್ಟವನ್ನು ಶೆಲ್ಫನ್ನು ಒರೆಸ್ಕೊಂಬಿಟ್ಟು ಅದಾದ ನಂತರ ನಾವು ಏನೇ ಮಿಕ್ಕಿದ ಕೆಲಸನ ಮಾಡ್ಕೊಳ್ಳೋಕ್ಕೆ ಸಾಧ್ಯ. ಇಲ್ಲ ಅಂತಂದರೆ ಹಂಗಾಗಲ್ಲ. ಬೇರೆ ಮನೆಗಳಲ್ಲಿ ಮೋಲ್ಡ್ಗಳಲ್ಲಿ ನೋಡ್ತಿರ್ಬೋದು ನೀವು, ಅಲ್ಲೆಲ್ಲ ಟೈಲ್ಸ್ ಎಲ್ಲ ಫಿಟ್ ಮಾಡಿರ್ತಾರೆ, ಎಲ್ಲೂ ಕೂಡ ಒಂದು ಇಷ್ಟಾದರೂ ಜಾಗ ಇರೋದಿಲ್ಲ. ಸೊ ಹಾಗಾಗಿ ಅದು ನಡೆದೋಗುತ್ತೆ. ಬಟ್ ಇಲ್ಲಿ ಹಂಗಲ್ಲ, ಮೇಲ್ಗಡೆ ನೀಟಾಗಿ ಇದು ಇಲ್ಲ, ಏನು ಕಟ್ಟೆ ಥರನೂ ಇಲ್ಲ, ಅಟ್ಟ ಕಟ್ಟಿಸಿಲ್ಲ, ತುಬುಕಂತ ಮಣ್ಣಿಂದು ಧೂಳೆಲ್ಲ ಬೀಳ್ತಾನೆ ಇರುತ್ತೆ. ನಾವು ನೀಟಾಗೆಲ್ಲನೂ ಪ್ಲೇಟ್ ಮುಚ್ಚಿಬಿಟ್ಟು ಇಟ್ಟಿರಬೇಕು, ಏನಾದರೂ ಅಡುಗೆ ಏನಾದರೂ ಮಾಡಿದ್ರೆ, ಅಥವಾ ನೀರಿನ ಮೇಲಾಗಿರ್ಬೋದು, ಈ ಥರ ಎಲ್ಲನೂ. ಇಲ್ಲ ಅಂತಂದರೆ ಗೊತ್ತಲ್ಲ, ಹೇಳಿದ್ನಲ್ಲ ಧೂಳೆಲ್ಲ ಬೀಳ್ತಾ ಇರುತ್ತೆ ಅಂತ. ಅದು ನಾನು ಹಿಂದೆ ಯಾವಾಗ್ಲೂ ವಾಯ್ಸ್ ಓವರ್ ಕೊಡೋದಕ್ಕೆ ಕೊಡ್ಕೆ ಮೇಲೆ ಕುತ್ಕೊತೀನಿ, ಯಾವ ಮಕ್ಕಳು ಕೂಡ ಇಲ್ಲಿಗೆ ಬರೋಲ್ಲ, ಡಿಸ್ಟರ್ಬ್ ಮಾಡಲ್ಲ ಅಂತ. ಬಟ್ ಇಲ್ಲಿ ಏನು ಡಿಸ್ಟರ್ಬ್ ಮಾಡ್ತವೆ ಅಂತಂದರೆ, ಈಗ ನೋಡ್ತಾ ಇದ್ದೀರಲ್ಲ, ಕೇಳಿಸ್ಕೊತಾ ಇದ್ದೀರಾ, ಈ ಕರುಗಳು ಹಸುಗಳು ಅಮ್ಮ ಅನ್ನೋವೇ ಕೇಳಿಸ್ತಾ ಇರುತ್ತೆ. ಇನ್ನು ಹಾಲು ಕರಿಯೋದಕ್ಕೆ ಕುತ್ಕೊಂಡೆ. ಇವಾಗ ಹಾಲು ಕರೆದ್ಬಿಟ್ಟು ನೆಕ್ಸ್ಟು ಬೂಸ ಮುಂದಕ್ಕೆ ಇಕ್ಬಿಟ್ಟು ಡೈರಿಗೆ ಹಾಕ್ಬಂದು ಮಿಕ್ಕಿದ ಕೆಲಸಗಳನ್ನ ಮಾಡ್ಕೋಬೇಕು. ಈ ಕಡೆ ಹುಲ್ಲಿಗೆ ಸ್ವಲ್ಪ ಬೆಂಕಿ ಹಚ್ಚಿದ್ನಲ್ಲ, ಅದು ಹೊಗೆ ಆಡ್ತಾ ಇತ್ತು.
ಅದೇನಾಗುತ್ತೆ ಹಸು ಒಂಥರ ಮೈಂಡ್ ಸೆಟ್ ನೋಡಿ, ನೊಣ ಸೊಳ್ಳೆ ಎಲ್ಲ ಕುತ್ಕೊತವೆ ಅಂತ ಆ ಹೊಗೆ ಪಕ್ಕನೇ ಹೋಗಿ ನಿಂತ್ಕೊಳ್ಳುತ್ತೆ. ಹಂಗಾಗಿ ಅದೊಂಥರ ನೋಡಿ ಎಷ್ಟು ಚಾಲಾಕಿದೆ ಅಂತ ಹಸು. ಈ ಥರ ನಾನು ಈ ಕಡೆ ತಳ್ಳಿದ್ರೆ ಅದು ಆ ಕಡೆ ಅಂದರೆ ಹೊಗೆ ಆಡೋ ಕಡೆಗೇನೆ ಹೋಗೋದು ಅದು ಹಸು. ತೀರಾ ಸಂಜೆ ಈವ್ನಿಂಗ್ ಹಾಲು ಕರೀತಾರಲ್ಲ, ಅದನ್ನು ಡೈಲಿ ವ್ಲಾಗ್ನಲ್ಲಿ ಹಾಕಿ ಅಂತ ಹೇಳ್ತಾರೆ. ಅವ್ರ ಮೈಲೂ ಹಸು ಇದೆಯಂತೆ, ಒಬ್ಬರು ಸಬ್ಸ್ಕ್ರೈಬರ್ಸ್ ಹೇಳಿದ್ರು. ಸೊ ಹಾಗಾಗಿ ಅದನ್ನು ಕೂಡ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ನಾನು ನಿಮಗೆ ಶೇರ್ ಮಾಡ್ಕೊತೀನಿ. ಇವಾಗ ನಮ್ಮದು ಏನು ಅಂತ ಅಂದರೆ, ಫಸ್ಟು ನನ್ನ ಮದುವೆ ಆಗೋಕ್ಕಿಂತ ಮುಂಚೆ ಈಗ ಹಿಂದೆ ಬಾಗಿಲಲ್ಲಿ ಹೋಗ್ತಾ ಇದ್ದೀನಲ್ಲ, ಅದೇನೂ ಇರಲಿಲ್ವಂತೆ. ಅದನ್ನು ನಾನು ಮದುವೆ ಫಿಕ್ಸ್ ಆದಾಗ ಬಚ್ಚಲಿಗೆ ಅಂತ ಕಟ್ಸಿದ್ದಂತೆ. ಅಲ್ಲಿ ಇದ್ದಿದ್ದೇ ಒಂದೇ ಒಂದು ಬಾಗಿಲಂತೆ ಮುಂದ್ಗಡೆದು. ಇವಾಗ ಹಿಂದೆ ಡೋರ್ ಆಗಿರೋದ್ರಿಂದ ಓಡಾಡೋದಕ್ಕೆ ಹೋಗೋದಕ್ಕೆ ಬರೋದಕ್ಕೆ ಎಲ್ಲನೂ ಕೂಡ ಈಸಿ ಆಗುತ್ತೆ. ಕೊಟ್ಟಿಗೆ ಮನೆ ಬಿಡ್ರಿ, ಅದು ಕೊರೋನಾ ಟೈಮಲ್ಲಿ ಲಾಕ್ಡೌನ್ ಆಯಿತು ನೋಡ್ರಿ, ಆವಾಗಿನ ಟೈಮಲ್ಲಿ ಗ್ರಾಮ ಪಂಚಾಯಿತಿಯಿಂದ ಕೊಟ್ಟಿಗೆಗೆ ಅಂತ ತಗೊಂಡು ಕಟ್ಸಿದ್ದು. ಸೊ ಹಾಗಾಗಿ ಇದು ಕೂಡ ಇರಲಿಲ್ಲ. ಅವರು ಒಂಥರ ಅಲ್ಲಿ ಹಳೆ ಮನೆ, ಅವ್ರು ನಮ್ಮ ಅತ್ತೆ ನಮ್ಮ ಮಾವ ಮದುವೆ ಆದಾಗ ಒಂದು ಹಳೆ ಮನೆ ಇತ್ತಲ್ಲ, ಅಲ್ಲಿ ಕಟ್ತಾ ಇದ್ದಿದ್ದು. ಅದು ಕೂಡ ಮಣ್ಣಿನ ಗೋಡೆನೇ ಅಲ್ವಾ, ಮಳೆ ಬಿದ್ದು ಎಲ್ಲ ಬಿದ್ದೋಗಿತ್ತು. ಅದಾದಮೇಲೆ ಎಲ್ಲೂ ಕಟ್ಟೋಕ್ಕೆ ಜಾಗ ಇಲ್ಲ ಅಂತ ಅಂದ್ಬಿಟ್ಟು ಇದನ್ನು ಗ್ರಾಮ ಪಂಚಾಯಿತಿಯಿಂದ ಬರೆಸ್ಕೊಂಡು ಕಟ್ಟಿದ್ದಿತ್ತು. ಇನ್ನು ಅದಾದಮೇಲೆ ನೋಡಿ, ಅಡುಗೆ ಮನೆ ಕ್ಲೀನ್ ಮಾಡೋದಕ್ಕೆ ಬಂದಿದ್ದೀನಿ. ಡೈರಿಗೆ ಹಾಕ್ಬಂದು ಹಾಲನ್ನ, ಅದಾದ ನಂತರ ಇದನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅಡುಗೆಗೆ. ಇನ್ನು ನೋಡ್ತಾ ಇರ್ಬೋದು, ಗ್ಯಾಸ್ ಸ್ಟವ್ ಮೇಲೆ ತೀರಾ ಜಾಸ್ತಿ ಓವರ್ ಆಯಿತು ರಂಗೋಲಿ ಅಂತ ಅಂದರು. ಹಂಗಾಗಿ ಸಿಂಪಲ್ಲಾಗಿ ಇಷ್ಟು ಬಿಟ್ಟಿದ್ದೀನಿ. ಯಾರು ಏನೇ ಅಂದ್ರೂ ಫ್ರೆಂಡ್ಸ್, ಏನೋ ಒಂಥರ ಅದ್ರ ಮೇಲೆ ರಂಗೋಲಿ ಹಾಕಲಿಲ್ಲ ಅಂದರೆ ಮನಸ್ಸೇ ಒಪ್ಪಲ್ಲ. ಇನ್ನು ಮಡಿಕೆಯಲ್ಲಿ ನೀರೆಲ್ಲನೂ ಕೂಡ ಇವಾಗ ಸೆಕೆ ನೋಡಿ, ಭಾರಿ ಒಂಥರ ದಗ ಅಂತ ಉರಿತಾ ಇರುತ್ತೆ. ನೀರೆಲ್ಲ ಮಡಿಕೆಯಲ್ಲಿ ಖಾಲಿ ಆಗ್ತಾ ಇರುತ್ತೆ. ಆಮೇಲೆ ಹೂಗಳು ಕೂಡ ಬಾಡೋಗ್ತಾ ಇರುತ್ತೆ. ಹಂಗಾಗಿ ಇವತ್ತು ನೀರನ್ನ ಮಡಿಕೆಲ್ಲ ತೊಳೆದ್ಬಿಟ್ಟು ಹೊಸ ನೀರು ಹಾಕಿ ಹೂವನ್ನು, ಅಂದರೆ ನಂದಿ ಬಟ್ಲು ಹೂವು ಇತ್ತಲ್ಲ, ಅದು ಜಾಸ್ತಿ ಬಿಟ್ಟಿತ್ತಲ್ಲ, ಯಾರೂ ನಿನ್ನೆ ಕುಯ್ಕೊಂಡು ಹೋಗಿರಲಿಲ್ಲ, ಅದನ್ನೇ ಹಾಕಿ ಒಂದು ಡೆಕೋರ್ ಮಾಡಿದ್ದೀನಿ. ಇನ್ನು ನಾನು ಬೆಳಗ್ಗೆ ಹಾಲು ಕರಿಯೋಕ್ಕಿಂತ ಮುಂಚೆ ತರಕಾರಿ ಬಂದಿತ್ತು, ಅದಕ್ಕೆ ಓಡೋಗಿ ಒಂದು ಬಕೆಟಿಗೆ ತುಂಬಿಸ್ಕೊಂಬಂದೆ. ಅವರು ಒಬ್ಬೊಬ್ರ ಹತ್ರ ಒಂದೊಂದು ಥರ, ಒಬ್ಬರ ಹತ್ರ KG 50 ಟೊಮೊಟೊ, ಒಬ್ಬರ ಹತ್ರ KG ಟೊಮೊಟೊ 60 ರೂಪಾಯಿ ಈ ಥರ. ಇನ್ನು ಆಲೂಗೆಡ್ಡೆ ಅರ್ಧ 30, ಇನ್ನು ಮೂಲಂಗಿ ಬಂದು 50 ಈ ಥರ. 50 40 ಹೇಳೋಕ್ಕಾಗಲ್ಲ. ಹೀಗೆ ಇಷ್ಟೇ ಮೂರೇ ಥರ ಐಟಮ್ ತಗೊಂಡೆ. ಟೊಮೊಟೊ ಮೇಯ್ನ್ ಬೇಕಾಗುತ್ತೆ ನನಗೆ, ಜಾಸ್ತಿ ಟೊಮೊಟೊ ಯೂಸ್ ಮಾಡ್ತೀನಿ. ನನಗೆ ಮೇಯ್ನ್ ಟೊಮೊಟೊ ಗೊಜ್ಜು ತುಂಬ ಫೇವ್ರೇಟು. ಎಷ್ಟು ದಿನ ಕೊಟ್ಟರು, ಎಷ್ಟು ಹೊತ್ತು ಕೊಟ್ಟರು ಬೇಕಾದ್ರೂ ನಾನು ಅದನ್ನು ತಿಂತೀನಿ. ನಾನು ಅದನ್ನು ಟೊಮೊಟೊ ಗೊಜ್ಜು ಮಿಕ್ಕಿದ್ರೆ, ನಾನು ಸಾಂಬಾರು ಏನಾದ್ರು ಮಾಡಿದ್ರೆ ಟೊಮೊಟೊ ಗೊಜ್ಜನ್ನ ನಾನು ಸಾಂಬಾರಲ್ಲಿ ತಿನ್ನಲ್ಲ, ಟೊಮೊಟೊ ಗೊಜ್ಜು ಎತ್ತಿಕ್ಕೊಂಡಿರ್ತೀನಿ. ಮತ್ತು ಆ ಬಾಣಲಿ ಮಾಡಿರ್ತೀನಲ್ಲ, ಟೊಮೊಟೊ ಗೊಜ್ಜು ಮಾಡಿರ್ತೀನಲ್ಲ, ಆ ಬಾಣಲಿ ಒಳಗೆ ಅನ್ನ ಹಾಕ್ಕೊಂಡು ಕಲಿಸ್ಕೊಂಡು ತಿಂತೀನಿ. ಈ ಥರ ನನಗೆ ಅದು ಫೇವ್ರೇಟು. ಇನ್ನು ಹಾಲು ಕೂಡ ಹುಡುಗರು ಕಾಯಿಸಿ ಇಟ್ಟಿದ್ದೀನಿ ನೋಡಿ. ಇನ್ನು ಟೀ ಕೂಡ ಮಾಡಿದ್ದೀನಿ. ಟೀ ಕುಡಿದು ನೆಕ್ಸ್ಟ್ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೋಬೇಕು. ಇವಾಗ ಇಡ್ಲಿ ಮಾಡಿಬಿಟ್ಟು ಅದಾದ ನಂತರ ಸಾಂಬಾರನ್ನ ಮಾಡ್ತೀನಿ. ಮೂಲಂಗಿ, ಆಲೂಗೆಡ್ಡೆ, ಇದು ಅವರೆಕಾಳು ಚಿಲುಕ್ಸ್ಬಿಟ್ಟು ಒಣಗಿಸಿ ಇಟ್ಟಿರ್ತಾರಲ್ಲ, ಅದನ್ನ ಹಾಕ್ಬಿಟ್ಟು ಸಾಂಬಾರು ಮಾಡ್ತಾಯಿದ್ದೀನಿ ಇವತ್ತು. ಅಂದರೆ ನಾನು ಯಾವ ರೀತಿ ಮಾಡ್ತೀನಿ ಅದೇ ರೀತಿಯೇ ತೋರಿಸೋದು. ನಂದು ಹೇರ್ ಸ್ಟೈಲ್ ಬಂದು ಫ್ರೆಂಡ್ಸ್, ಫುಲ್ ಕಟ್ ಮಾಡಿಸಿರೋದಕ್ಕೆ ಎಣ್ಣೆ ಚೆನ್ನಾಗಿ ಮೆತ್ತಿದ್ದೀನಿ. ತೀರಾ ಹಂಗೆ ಫುಲ್ಲು ಶಾರ್ಟಾಗಿ ಕಟ್ ಮಾಡಿದ್ದೀನಲ್ವ, ಶಾರ್ಟಾಗಿ ಕಟ್ ಮಾಡಿಸಿದ್ದೀನಿ. ಅದನ್ನ ತುರುಬು ಕಟ್ಟಿ ಇಡಕ್ಕೆ ಹೋದರೆ, ಜುಟ್ಟು ಹಾಕೊಳಕ್ಕೆ ಹೋದರೆ ಆಗಲ್ಲ. ಬರೀ ರಿಬ್ಬನ್ ಹಾಕ್ಕೊಂಡು ಈ ಥರ ಬಿಟ್ಕೊಂಡ್ರೆ ಏನೋ ಒಂಚೂರು ಹೈಲೈಟಾಗಿ ಕಾಣುತ್ತೆ. ಬಟ್ ಇಲ್ಲ ಅಂತಂದರೆ ಆ ಕಡೆ ಈ ಕಡೆ ಎಲ್ಲ ಕೂದಲು ಗರ್ಲಿಸ್ ಥರ ಬಂದುಬಿಡುತ್ತೆ. ಅದಕ್ಕೆ ಈ ಥರ ಕಟ್ಬಿಟ್ಟು ರಿಬ್ಬನ್ ಹಾಕ್ಕೊಳ್ತೀನಿ. ಇನ್ನು ನೆನ್ನೆ ಸಂಜೆ ಏನು ಗೊತ್ತಾ ಫ್ರೆಂಡ್ಸ್, ಸಕ್ಕರೆ ಅರ್ಧ kg, ಗೋಧಿ ಹಿಟ್ಟು, ಸೋಪಿನ ಪುಡಿ, ಹಾಗೆಯೇ ಪೇಸ್ಟು ಡಾಬರು, ಅದಾದಮೇಲೆ ಟೀ ಪುಡಿ, ಏಲಕ್ಕಿ, ಶುಂಠಿ. ಫ್ರೆಂಡ್ಸ್ ಏನು ಅಂತಂದರೆ, ಹೇಳಿದ್ನಲ್ಲ ಇಷ್ಟಿಷ್ಟೇ ತರಕ್ಕೆ ಹೋಗಬಾರ್ದು. RMCಗೆ ಹೋಗಬೇಕು. ಒಂದು ಸತಿ ಒಂದು 3 ತಿಂಗಳಿಗಾಗೋಷ್ಟು ರೇಷನ್ನ ತಗೊಂಬಂದರೆ ನಮಗೆ ಆದಷ್ಟು ಅಮೌಂಟು ಮಿಕ್ಕುತ್ತೆ. ಇಲ್ಲ ಅಂತ ಅಂದರೆ ನಮಗೆ ಭಾರಿ ಕಷ್ಟ ಆಗುತ್ತೆ. ಹಾಗೆಯೇ ಪುಡಿ ಉಪ್ಪು ಇರಲಿಲ್ಲ, ಕಲ್ಲುಪ್ಪಿತ್ತು, ಪುಡಿ ಉಪ್ಪು ಇರಲಿಲ್ಲ. ಪುಡಿ ಉಪ್ಪು ಕೂಡ ತಂದಿದ್ದೆ, ಇವಾಗ ಬಾಕ್ಸಿಗೆ ಹಾಕಿ ಇಡ್ತಾ ಇದ್ದೀನಿ. ಒಂದೊಂದು ಸತಿ ಪುಡಿ ಉಪ್ಪು ಇಲ್ದಲೇ ಇದ್ದಾಗ ಕಲ್ಲುಪ್ಪು ಚಿತ್ರಾನ್ನಕ್ಕೆಲ್ಲ ಹಾಕಿ ಮಾಡಿದ್ನ, ಅದು ಹಂಗಂಗೆ ಬಾಯಿಗೆ ಸಿಗ್ತಾಯಿತ್ತು. ಯಾವುದಕ್ಕೆ ಯಾವ ಉಪ್ಪು ಹಾಕ್ಬೇಕು ಅದನ್ನೇ ಉಪ್ಪು ಹಾಕಬೇಕು. ಸಾಂಬಾರಿಗೆ ಕಲ್ಲುಪ್ಪು ಹಾಕೋರು ನಡೀತದೆ, ಅದೇ ನಾವು ಚಿತ್ರಾನ್ನಕ್ಕೆ ಹಾಕಿದ್ರೆ ಯಾಕೋ ನಡೆಯಲ್ಲ ಅದು.
ಬಾಯಿಗೆಲ್ಲ ಸಿಗುತ್ತೆ. ಇನ್ನು ಇಡ್ಲಿ ಬೇಯಿಸೋದಕ್ಕೆ ಇದ್ದೀನಿ. ನೆನ್ನೆ ದೋಸೆ ಮಾಡ್ಕೊಂಡಿದ್ದೆ, ಅದನ್ನೇನು ಬ್ಲಾಗ್ ಮಾಡೋಕ್ಕೆ ಹೋಗಿರಲಿಲ್ಲ, ಯಾಕಂತಂದರೆ ಟೈಮ್ ಆಗೋಗಿತ್ತು. ಹುಡುಗರು ಹೊಟ್ಟೆ ಹಸಿವು ಅಂತ ಇದ್ರು. ಅದೇನೋ 8 ಗಂಟೆಗೆಲ್ಲನೂ ತಿನ್ನಬೇಕು, ಮನೆ ತೋರಿಸ್ತಾರೆ ನೋಡ್ರಿ, ತಿಂತಾರೆ ಈಗ, ತಿನ್ನಬೇಕು ಅಂತಿರ್ತಾರೆ. ಹಂಗಾಗಿ ಅಯ್ಯೋ ಬಿಡು ಹೋಗ್ಲಿ, ಇದೊಂದು ಸ್ಕಿಪ್ ಮಾಡೋಣ ಅಂತ ಅಂದ್ಬಿಟ್ಟು ದೋಸೆ ಹಾಕ್ಕೊಟ್ಟಿದ್ದೆ. ಇವತ್ತು ಹಂಗೇನೆ ಹಿಟ್ಟನ್ನ ಫ್ರಿಜ್ ಒಳಗಡೆ ಇಟ್ಟಿದ್ನ, ಇವಾಗ 2 ಪ್ಲೇಟಿಗೆ ಆಗೋಷ್ಟು ಹಿಟ್ಟಿತ್ತು. ನಾನು ರೈಸ್ ಮಾಡ್ಕೊಂಡ್ರೆ ಆಗುತ್ತೆ, ಇವ್ರು 3 ಜನಕ್ಕೆ ಬೇಕಾದ್ರೆ ಇಡ್ಲಿ ಮಾಡ್ಕೊಡೋಣ ಅಂತ ಅಂದ್ಬಿಟ್ಟು ಇಡ್ಲಿ ಬ್ಯಾಟರ್ನೇ ಅಷ್ಟೇ ಇದ್ದಿದ್ದನ್ನ 2 ಪ್ಲೇಟಿಗೆ ಹಾಕ್ಬಿಟ್ಟು ಇಡ್ಲಿನ ಬೇಯೋದಕ್ಕೆ ಇಟ್ಟೆ. ಇನ್ನು ಸಾಂಬಾರು ಚಟ್ನಿ ಏನು ಮಾಡ್ತಾಯಿಲ್ಲ, ಸಾಂಬಾರು ಒಂದೇ ಸತಿ. ಇನ್ನು ಮಧ್ಯಾಹ್ನಕ್ಕೂ ಯಾರು ಮಾಡ್ಕೊಂಡು ಕುತ್ಕೊತಾರೆ ಅಂತ ಒಂದೇ ಸತಿನೇ ರೈಸು ಮಾಡಿ ಸಾಂಬಾರು ಕೂಡ ಮಾಡ್ತಾಯಿದ್ದೀನಿ. ಈ ಕಡೆ ತರಕಾರಿ ಹೆಚ್ಕೊಳ್ಳೋಣ ಅಂತ ಕುತ್ಕೊಂಡಿದ್ದೆ, ಅಷ್ಟೊಳಗಡೆ ಇಬ್ಬರು ಕಿತ್ತಾಡ್ತಾಯಿದ್ರು. ಅದಕ್ಕೆ ಬಾಯಲ್ಲಿ ಕುತ್ಕೊಂಡು ಬಾ ನೀನು ಅಂತ ಹೇಳಿ ಬರೆಸ್ತಾ ಇದ್ದೆ. ಏನು ಅಂತಂದರೆ ಎಲ್ಲ ಮರ್ತೋಗ್ಬಿಟ್ಟಿದ್ದಾನೆ. ಯಾವ ರೀತಿ ಅಂತಂದರೆ ಅಂದರೆ ಬಿಡಿಸಿ ಕೇಳಬೇಕು. ಮುಂಚೆ ಸ್ಕೂಲಿಗೆ ಹೋಗ್ಬೇಕಾರಂತೂ ಪಟ ಅಂತ ಹೇಳೋನು, ಇವಾಗ ಏನೂ ಇಲ್ಲ, ಮೈಂಡಲ್ಲಿ ಏನೂ ಇಲ್ಲ, ಬರೀ ಆಟಾಡೋದು. ಈ ಥರ ಮಕ್ಕಳು ಕೈಲಿ ಕಿತ್ತಾಡೋದು ಇದೇ ಇರೋದು, ಏನೂ ತಲೆಯಲ್ಲಿಲ್ಲ ಅವನಿಗೆ. ಅದಕ್ಕೆ ರೇಗ್ ಹೇಳ್ಕೊಡ್ತಾ ಇದ್ದೆ. ಅದಕ್ಕೆ ಒಂದು ಪೇಜ್ ಪೂರ್ತಿ ಬರೀಬೇಕು, ನೀನು ಎದ್ದೇಳಂಗಿಲ್ಲ, ಇಲ್ಲಾಂದರೆ ನಾನು ತಿಂಡಿ ಕೊಡಲ್ಲ ಅಂತ ಹೇಳಿ ಬೈದು ಕೂರಿಸಿದ್ದೀನಿ. ಫುಲ್ಲು ಮಕ್ಕಳು ರಜೆ ಇನ್ನೊಂದು 15 ದಿನ ಇದೆಯೇನೋ ಸ್ಕೂಲು, ಅಷ್ಟರೊಳಗಡೆ ಅಟ್ಲೀಸ್ಟ್ ಒಂದು ಸ್ವಲ್ಪನಾದರೂ ಪ್ರಿಪೇರ್ ಮಾಡಬೇಕು ಫ್ರೆಂಡ್ಸ್. ಇಲ್ಲ ಅಂತಂದರೆ ಫುಲ್ಲು ಲಾಸ್ ಆಗಿ ಹೋಗ್ತಾನೆ. ಅಷ್ಟೊಂದು ಮೈಂಡ್ ಕೆಪಾಸಿಟಿ ಇಲ್ಲ, ಸಣ್ಣವನಿಗೆ ಮೈಂಡ್ ಕೆಪಾಸಿಟಿ ಇದೆ. ಅಂದರೆ 2 ಮಕ್ಕಳಿದ್ರೆ ಒಂದು ಮಗುಗೆ ಭಾರಿ ಮೈಂಡ್ ಓಡುತ್ತಂತೆ ಓದೋದ್ರಲ್ಲಿ, ಇನ್ನೊಂದು ಮಗುಗೆ ಸ್ವಲ್ಪ ಕಮ್ಮಿ. ನಮ್ಮ ಚೋಟುಗೆ ಸಣ್ಣವನಿಗೆ, ಅವನಿಗೆ ನಮ್ಮ ಚಿಂಕುಗೆ ಹೇಳ್ಕೊಡ್ಬೇಕಾದ್ರೆ ಸಣ್ಣವನು ಭಾರಿ ಫಾಸ್ಟಾಗಿ ಕಲ್ತ್ಕೊತಾನೆ, ಚಿಂಕುಗೆ ಸ್ವಲ್ಪ ಸ್ಲೋ, ಮೈಂಡಿಗೆ ಹೋಗಿ ಕೂರೋದು ಲೇಟು. ಸೊ ಹಾಗಾಗಿ ಅವನು ಎಲ್ಲದರಲ್ಲೂ ಲೇಟೇನೆ, ಅವನು ಮಾತಾಡೋದಾಗಲಿ ನಡೆದಿದ್ದಾಗಲಿ ಎಲ್ಲನೂ ಲೇಟೇ. ಸ್ವಲ್ಪ ಮೈಂಡಿಗೆ ಹಾಕೊಳ್ಳೋದಾಗಲಿ, ಏನಾದರೂ ವಿಚಾರಗಳನ್ನ ಓದೋದಾಗಲಿ ಬರೆಯೋದಾಗಲಿ ಸ್ವಲ್ಪ ನಿಧಾನ. ನಿನ್ನೆ ಇನ್ನು ಸಾಂಬಾರಿಗೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ, ಇವಾಗ ಒಗ್ಗರಣೆ ಹಾಕಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮಸಾಲೆನೂ ಕೂಡ ರುಬ್ಕೊಂಡೆ. ನಮ್ಮ ಮಿಕ್ಸಿ ಒಂಥರ ಅದು ಎಡ್ಬಿಡಂಗಿ ಥರ, ಒಂದಿನ ಆನ್ ಆಗುತ್ತೆ, ಇನ್ನೊಂದು ದಿನ ಪೂರ್ತಿ ಆನ್ ಆಗಲ್ಲ. ಮತ್ತು ಇನ್ನೊಂದು ದಿನ ನೋಡೋಣ ರಿಪೇರಿಗೆ ತಗೊಂಡೋಗೋಣ ಅಂತ ಅಂದ್ಬಿಟ್ಟು ಸರಿ ನೋಡೋಣ ಅಂತ ಸ್ವಿಚ್ ಆನ್ ಮಾಡಿದ್ರೆ ಪಟ್ ಅಂತ ಆನ್ ಆಗುತ್ತೆ. ಅಯ್ಯೋ ನಿಜವಾಗ್ಲೂ ತಿಕ್ಲಿರ್ದೋಗುತ್ತೆ, ಒಂದ್ಸತಿ ಹೋಗಿ ತೋರಿಸ್ಕೊಂಡೆ ಬರಬೇಕು. ಇಷ್ಟು ದಿನ ಯಾವಾಗ ರಿಪೇರಿ ತಗೊಂಡೋಗ್ತೀನಿ ಅಂತ ರೆಡಿ ಮಾಡ್ಕೊತೀನಿ, ಆವಾಗ ಆನ್ ಆಗುತ್ತೆ, ಮತ್ತು ಮಿಕ್ಕಿದಂಗೆ ಆನ್ ಆಗಲ್ಲ. ಈ ಥರ ಆಗುತ್ತೆ. ಇನ್ನೊಬ್ರು ಮನೆಗೆ ಹೋಗಿ ರುಬ್ಕೊಂಬರೋ ಥರ ಆಗುತ್ತೆ. ಸಿಪ್ಪೆ ಎಲ್ಲ ಎರೆದ್ಬಿಟ್ಟು ಆಲೂಗೆಡ್ಡೆದು ಕಟ್ ಮಾಡಿ ಹಾಕಿರೋದು ತುಂಬ ಚೆನ್ನಾಗಿತ್ತು. ಸಾಂಬಾರು ಮಾತ್ರ ಟೇಸ್ಟು ಸಿಕ್ಕಾಪಟ್ಟೆ ಚೆನ್ನಾಗಿದೆ ಫ್ರೆಂಡ್ಸ್. ಮಾತ್ರ ನಿಮಗೆ ಯಾವ ರೀತಿ ಅನ್ನಿಸ್ತು ಬ್ಲಾಗು ಅನ್ನೋದನ್ನು ಕಮೆಂಟ್ ಮಾಡಿ. ಇನ್ನೂ ಒಳ್ಳೊಳ್ಳೆ ವೀಡಿಯೋನ ನಾನು ನಿಮಗೆ ಶೇರ್ ಮಾಡ್ತೀನಿ. ಆದಷ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ, ಅವರು ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ. ಇನ್ನು ಇಡ್ಲಿ ಕೂಡ ಬೆಂದಿತ್ತು, ಸಾಂಬಾರು ಕೂಡ ಆಲ್ರೆಡಿ ಆಗಿದೆ, ವಿಷಲ್ ಬಂದರೆ ಮುಗ್ದೋಯ್ತು. ಇನ್ನು ರೈಸು ಕೂಡ ಒಂದು 3 ಒಲೆ ಇರೋದ್ರಿಂದ ರೈಸು ಒಂದು ಕಡೆ, ಸಾಂಬಾರು ಒಂದು ಕಡೆ, ಈ ಕಡೆ ಇಡ್ಲಿ ಒಂದು ಕಡೆ ಬೇಯಿಸಿದ್ದೈತೆ. ಈ ಥರ ಈಸಿ ಆಗುತ್ತೆ. 3 ಒಲೆ ಗ್ಯಾಸ್ ಸ್ಟವ್ ಇರಬಾರ್ದು ಅಂತಾರೆ, ಬಟ್ ಏನೂ ಆಗಲ್ಲ, ಈಸಿ ಆಗುತ್ತೆ. 2 ಇರಬೇಕು ಅಂತಾರೆ, ಕೆಲವ್ರು 4 ಇರಬೇಕು ಅಂತಾರೆ. ನೋಡೋಣ, 3 ಇದ್ದು ಏನು ಪರವಾಗಿಲ್ಲ, ನನಗೇನು ಅಂತ ಆ ಥರ ಏನು ಅನಿಸಿಲ್ಲ. ಬಟ್ ನೋಡೋಣ ಇನ್ನು ಮುಂದಕ್ಕೆ ಯಾವ್ಯಾವ ರೀತಿ ಆಗುತ್ತೆ. ಓಕೆ, ಇವತ್ತಿನ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಸಪೋರ್ಟ್ ಮಾಡಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೇ ಆದಷ್ಟು ವೀಡಿಯೋಸ್ನ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡೋವರೆಗೂ ನೋಡ್ತಾ ಇರಿ. ಬಾಯ್, ಟೇಕ್ ಕೇರ್.